ನಿಮ್ಮಿಬ್ಬರಲ್ಲಿ ಯಾರು ಏನಾದರೂ ಒಂದು ಚಿಕ್ಕ ಪ್ರಾಬ್ಲಮ್ ಆದರೆ ಮನೆಯಲ್ಲಿ ಸಮಸ್ಯೆ ಆದರೆ ಅದನ್ನು ದೊಡ್ಡದಾಗಿ ಮಾಡಿ ಡ್ರಮ್ಯಾಟಿಕ್ಕಾಗಿ ರಿಯಾಕ್ಟ್ ಮಾಡಿ ರಾಡಿ ಮಾಡೋದು ಯಾರು? ಇದೇನು ಸರ್ ಇದು? ಆಯ್ತು ಚೈತ್ರ ಅವ್ರೆ, ನೀವು ಹೇಳಿ, ನೀವೇ ಹಂಗ? ಮ್ಯಾಮ್ ನಾನೇ ಮ್ಯಾಮ್. ಅವರು ತುಂಬ ಕಾಮಾಗಿ ತಗೋತಾರೆ. ನೀವೇನು ಮಾಡ್ತೀರಾ? ಗೊತ್ತಿಲ್ಲ, ಸ್ವಲ್ಪ ಆಂಗ್ಸೈಟಿ ಜಾಸ್ತಿ ಅನಿಸುತ್ತೆ, ಹಾಗಾಗಿ ಸಣ್ಣದ್ದು ಸ್ವಲ್ಪ ಜಾಸ್ತಿಯಾಗಿ. ಯಾವ ವಿಷಯಕ್ಕೆ ನಿಮ್ಗೆ ಆ ಥರ ಆಗುತ್ತೆ? ಏನು ಈಗ ಅವಾಗಲೇ ಹೇಳ್ದೆ ಅಲ್ವಾ, ಈಗ ಉಪ್ಪು ಹಾಕಿದ್ರು ಕೂಡ ಹೇಳ್ದೆ, ಯಾಕೆ ಹೇಳಿಲ್ಲ ನೀವು, ಹೇಳ್ಬೇಕಲ್ವಾ? ಓ, ಹೇಳ್ದಿರೋದಕ್ಕೂ ಅವ್ರು ಬೈಸ್ಕೋತಾರೆ, ಉಪ್ಪಿರೋ ತಿಂದು ಬೈಸ್ಕೋತಾರೆ ಅವರು. ಸಣ್ಣ ಎಕ್ಸಾಂಪಲ್ ಅಷ್ಟೇ, ಬಟ್ ನನಗೆ ಹೇಳಕ್ ಬರ್ತಾ ಇಲ್ಲ, ಬಟ್ ನಾನೇ ಅದಕ್ಕೆ ಕರೆಕ್ಟ್ ಅದ ಅಂತ ನಿಮ್ಗೆ ಅನ್ಸುತ್ತೆ. ಓಕೆ ಸರ್, ನಿಮ್ ಗೊಂಬೆ ಹಾಕಿಟ್ರಿ ನೀವು? ಏನಂತಂದ್ರೆ ಇವಳು ಏನೇ ಆದ್ರೂ ಅನುಸರಿಸ್ಕೊಂಡು ಹೊರಟೋಗ್ಬಿಡ್ತಾಳೆ. ಆಯ್ತು ಅಂದ್ಬಿಟ್ಟು ಆ ಮೊಮೆಂಟಿಗೆ ಸರಿ ಅಂತ ಹೇಳಿ ಮನಸ್ಸಲ್ಲಿ ಇಟ್ಕೊಂಡಿರ್ತಾಳೆ, ಬಟ್ ಆದ್ರೆ ಮುಂದಕ್ಕೆ ಹೋಗ್ತಾ ಇರ್ತಾಳೆ. ನಾನು ಹಂಗಂದ್ರೆ ಅಂತಂದ್ರೆ ನಾನು ಅದಾಗಿರೋದನ್ನ ಹೆಂಗಾರ ಸಾಲ್ವ್ ಮಾಡಬೇಕು, ಇದು ರಿಪೀಟ್ ಆಗಬಾರ್ದು, ಇದೇನಕ್ಕಾಯ್ತು ರೂಟ್ ಕಾಸ್ ನೋಡಿಕೊಂಡು ಸ್ವಲ್ಪ ಡೀಪಾಗಿ ಹೋಗಿ ನೆಕ್ಸ್ಟ್ ಇದು ಆಗದೆ ಇರಂಗೆ ನೋಡ್ಕೊಳ್ಳೋದು, ಆ ಥರ ಏನೋ ಥಿಂಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಹಾಗಾಗಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ತೊಗೊಳೋದು ನಾನು ಅಂತ ಅಂದ್ಕೊಂಡು ನಾನು ಅದಕ್ಕೆ. ಸೋ ಸ್ವೀಟ್ ನೋಡಿ, ಒಬ್ರನ್ನೊಬ್ರು ಬ್ಲೇಮ್ ಮಾಡ್ಕೊಳ್ಳಿಲ್ಲ, ತಮ್ಮಲ್ಲೇ ತಪ್ಪಿದೆ ಅಂತ ಒಪ್ಕೊಂಡ್ಬಿಟ್ರು. ವೆರಿ ನೈಸ್, ಐ ಲೈಕ್ ದಿಸ್. ಆದರೂ ಸರ್, ನೀವು ನಿಮ್ಮ ಕೆಲಸದ ಲ್ಯಾಂಗ್ವೇಜೇ ಯೂಸ್ ಮಾಡ್ತೀರಾ ನೋಡಿ, ಇಲ್ಲಿ ರೂಟ್ ಕಾಸು, ಸೊಲ್ಯೂಷನ್ನು, ಆ ಥರ ಎಲ್ಲ ಮಾತಾಡ್ತಾರೆ ನಮ್ಮ ಶ್ರೀನಿವಾಸ್ ಅವರು. ಓಕೆ, ತಗೊಳ್ಳಿ ಗೊಂಬೆಗಳನ್ನ. ನಿಮ್ಮಿಬ್ಬರಲ್ಲಿ ಯಾರು ಮಕ್ಕಳ ಥರ ಫ್ರೀ ಟೈಮ್ ಸಿಕ್ಕರೆ ಫೋನ್ನಲ್ಲಿ ಗೇಮ್ ಆಡೋದು ಆ ಥರ ಎಲ್ಲ ಮಾಡೋದು ಯಾರು? ಇದಕ್ಕೂ ಬೇರೆ ಬೇರೆ ಆನ್ಸರಾ? ಆಕ್ಚುಲಿ ಇತ್ತೀಚೆಗೆ ಇವರು ಒಂದು ಒಂದು ಇದನ್ನ ಹಾಕೊಂಡ್ಬಿಟ್ಟಿದ್ದಾರೆ ಗೇಮು. ಇಷ್ಟು ವರ್ಷ ಇರ್ಲಿಲ್ಲ, ಈಗ ಒಂದು 6 month ಇಂದ ಒಂದು ಗೇಮ್ ಹಾಕೊಂಡು ಆಡ್ತಾ ಇರ್ತಾರೆ. ಅಂದ್ರೆ ಮನೆಗೆ ಬಂದ್ರು ಆಡ್ತಾರಾ? ಮನೇಲೆ ಆಡೋದು, ಆಫೀಸಲ್ಲೆಲ್ಲ ಹಾಗೆಲ್ಲ ಇಲ್ಲ. ಆಫೀಸಲ್ಲೆಲ್ಲ ಇವಾಗ BMTC ಹೋಗ್ತಾರಲ್ಲ ಇಲ್ಲಿಂದ. ಹೌದು ಮ್ಯಾಮ್, ಕ್ಯಾಬಲ್ಲಿ ಒಂದೊಂದ್ಸಲ ಟೈಮ್ ಪಾಸ್ಗೆ ಆಡ್ತಾ ಇರ್ತೀನಿ ಅಂತ ಹೇಳಿದ್ರು. ಸರ್ ಇವ್ರು ಏನು ಮಾಡ್ತಾರೆ ಸರ್? ಇವ್ರು ಮದುವೆ ಮುಂಚೆ ನೋಡಿದ್ದೀನಿ, ಅವ್ರ ಮೊಬೈಲಲ್ಲಿ ಕ್ಯಾಂಡಿ ಕ್ರಶ್ ಇತ್ತು, ಅದು ಆಡ್ಕೊಂಡು ಕೂತಿದ್ರು. ಇದಾದ್ಮೇಲೆ ಇವಾಗ ಈಗ ಆ್ಯಪ್ಗಳು ಬಂದಿದೆಯಲ್ಲ, ಮೇಕಪ್ ಆ್ಯಪ್ ಎಲ್ಲ ಬಂದಿದೆಯಲ್ಲ, ಲಿಪ್ಸ್ಟಿಕ್ ಹಾಕೋದು, ಹೇರ್ ಸ್ಟೈಲ್ ಮಾಡೋದು, ಮೇಕಪ್ ಈಗಲೂ ತೋರಿಸ್ತೀನಿ, ಮೊಬೈಲಲ್ಲಿ ಆ್ಯಪ್ಸ್ ಇದೆ, ಅದನ್ನ ಹಾಕೊಂಡು ಅದನ್ನ ಫೋಟೋ ಎಡಿಟ್ ಮಾಡ್ತಾ ಇರ್ತಾರೆ. ನನ್ನ ಮಗಳು ಡೌನ್ಲೋಡ್ ಮಾಡಿರೋದು ಮ್ಯಾಮ್, ನಾನೆಲ್ಲ ಮ್ಯಾಮ್. ಬಟ್ ಇದೇ ಆ್ಯಪ್ ಇದೆ, ನಾನು ಅದನ್ನ ನೋಡಿ ಇವ್ರು ಮಾಡಿದ್ದಾರೆ, ಫೋಟೋಸ್ ಇದೆ ಅವ್ರದ್ದು, ಮೊಬೈಲ್ ಎಡಿಟ್ ಮಾಡಿರೋ ಫೋಟೋಸ್ ಇದೆ. ಮೇಕಪ್ ಆ್ಯಪ್ ಗೇಮ್ ಅಲ್ಲ, ಗೇಮ್ ಆ್ಯಪ್ ಎಲ್ಲ ಚೈತ್ರ, ಅದು ನಾನಲ್ಲ ಮ್ಯಾಮ್, ನನ್ನ ಮಗಳು ಡೌನ್ಲೋಡ್ ಮಾಡ್ಬಿಟ್ಟು.